ಏಂಜಲ್ ಒನ್ ಅಲ್ಲಿ ನೀವು ಇಲ್ಲಿ ಹೋದ ತಕ್ಷಣ ನಿಮಗೆ ಫಸ್ಟ್ ಲಾಗಿನ್ ಮಾಡಿ ಇಟ್ಕೊಳ್ಳಿ. ಲಾಗಿನ್ ಮಾಡಿ ಇಟ್ಕೊಂಡಿದ್ದೀರಾ? ಹಾ ಸರ್. ಎಲ್ಲರೂ ಲಾಗಿನ್ ಆಗಿದೆಯಾ? ಫಸ್ಟ್ ಎಲ್ಲರೂ ಲಾಗಿನ್ ಆಗಿ. ಓಕೆ, ಲಾಗಿನ್ ಆದ್ಮೇಲೆ ನಿಮಗೆ ಇಲ್ಲಿ ನೋಡಿ ಈ ಜಾಗದಲ್ಲಿ ಅಕೌಂಟ್ ಅಂತ ಇದೆ, ಕರೆಕ್ಟಾ? ಈ ಅಕೌಂಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ನಿಮ್ಗೆ ದುಡ್ಡು ಆಡ್ ಮಾಡಕ್ಕೆ. ಇಲ್ಲಿ ನೋಡಿ, ಇಲ್ಲಿ ದುಡ್ಡು ವಿಡ್ರಾ ಮಾಡಬೇಕು ಅಂದ್ರೆ ಈ ಜಾಗನ ಒತ್ತುತ್ತೀರ, ಆಡ್ ಮಾಡಬೇಕು ಅಂದ್ರೆ ಈ ಜಾಗ ಒತ್ತುತ್ತೀರ. ಓಕೆ, ಇದರಲ್ಲಿ ಆಡ್ ಫಂಡ್ಸ್ ಅಂತ ಮಾಡಿದ್ರೆ ಇಲ್ಲಿ ನೋಡಿ ನಿಮಗೆ ನಂದು ಇಲ್ಲಿ ಕೆನರಾ ಬ್ಯಾಂಕಿಂದು UPI ಅಲ್ಲಿ ಫೋನ್ ಪೇ ಮುಖಾಂತರ ನಂದು ಆಲ್ರೆಡಿ ಆಗಿದೆ. ಅದು ಬಿಟ್ರೆ ಬೇರೆ ಮೆಥಡ್ಸು ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಬೇಕಿದ್ರೆ UPI ಅಲ್ಲಿ ಮಾಡ್ಬೋದು, ಫೋನ್ ಪೇ ಅಲ್ಲಿ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಎಲ್ಲ ಇರುತ್ತೆ. ನಾನು ಪ್ರಿಫರಬ್ಲಿ ಚೂಸ್ ಮಾಡೋದು UPI ಮೆಥಡ್. UPI ಮೆಥಡ್ ಯಾತಕ್ಕೆ ಪ್ರಿಫರ್ ಮಾಡೋದು ಅಂದ್ರೆ ಇಲ್ಲಿ ಬಿಗ್ಗೆಸ್ಟ್ ಥಿಂಗ್ ಏನಾಗುತ್ತೆ ಅಂದ್ರೆ ನೀವು ನೆಟ್ ಬ್ಯಾಂಕಿಂಗು ಯಾವ್ದಾವ್ದು ಚೂಸ್ ಮಾಡಿದ್ರೆ ಪ್ರತಿ ಸಲ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರು ಒಂದು 10 ರೂಪಾಯಿ ಏನೋ ಎಕ್ಸ್ಟ್ರಾ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ UPI ಮೆಥಡ್ ಅಲ್ಲಿ ಮಾಡಬೇಕಾಗತ್ತೆ. ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟನ್ನು ಬೇಕಿದ್ರೆ ಅಟ್ಯಾಚ್ ಮಾಡ್ಕೋಬಹುದು, ಬಟ್ ಯಾವ ಬ್ಯಾಂಕ್ ಅಕೌಂಟ್ ಅಟ್ಯಾಚ್ ಮಾಡಿರ್ತೀರಾ ಆ ಬ್ಯಾಂಕ್ ಇಂದಾನೆ ಟ್ರಾನ್ಸಾಕ್ಷನ್ ಆಗ್ಬೇಕಾಗತ್ತೆ. ಸೊ ಇಲ್ಲಿ UPI ಮೆಥಡ್ ಅಲ್ಲಿ ನೀವು ಸಪೋಸ್ ಇಲ್ಲಿ ನಿಮ್ಗೆ ಎಷ್ಟು ಹಾಕಕ್ಕೆ ಇಂಟ್ರೆಸ್ಟ್ ಇದೆಯೋ ನಿಮ್ಗೆ ಬಿಟ್ಟಿದ್ದು. ನಿಮ್ಗೆ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ 1,000 ರೂಪಾಯಿ, 500 ಇಂದ 1,000 ರೂಪಾಯಿ ಮಿನಿಮಮ್ ಬೇಕು. ಇಲ್ಲಿ ಏನ್ ಮಾಡಿ ಅಂದ್ರೆ ಹಾಕ್ಬಿಟ್ಟು ಇಲ್ಲಿ UPI ಮೆಥಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಮೆಥಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿಂದ ಪ್ರೊಸೀಡ್ ಮಾಡಕ್ಕೆ ಕೇಳುತ್ತೆ. ಇಲ್ಲಿ ಮಾಡಿದ್ರೆ ಇಲ್ಲಿ ನಿಮ್ಗೆ ಅದು UPI ಯಾವುದು ಅಂತ ಹಾಕ್ಬೇಕು. ಅದು ಹಾಕಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಇದು ಬರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ನಿಮ್ದು ರೆಗ್ಯುಲರ್ ಹೆಂಗ್ UPI ಮೆಥಡ್ ಇದೆಯೋ ಅದ್ರ ಪ್ರಕಾರ ಮಾಡಿ ನಿಮಗೆ ಆಟೋಮೆಟಿಕ್ ಆಗಿ ಇಲ್ಲಿ ದುಡ್ಡು ಫಂಡ್ ಆಗತ್ತೆ. ಇದು ಇನ್ಸ್ಟೆಂಟ್ ಆಗುತ್ತೆ. ನೀವು ಮಾಡಿದ ತಕ್ಷಣ ಇಲ್ಲಿ ಫಂಡ್ ಬರುತ್ತೆ. ಓಕೆ, ನಂದು ಆಲ್ರೆಡಿ ಫಂಡ್ ಇದೆ, ಸಾಕು ನನಗೆ ಇವಾಗ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಅಂತಾನೆ ಇದನ್ನ ಅಕೌಂಟ್ ಇಟ್ಕೊಂಡಿರೋದು. ಸೊ ಇಲ್ಲಿ ನೀವು ಫಂಡ್ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಫಂಡ್ ಇನ್ಸ್ಟೆಂಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿಂದ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ್ರೆ ಇಲ್ಲಿ ಫಂಡ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಫಸ್ಟ್ ಎಲ್ಲರೂ ಫಂಡ್ ಮಾಡ್ಕೊಳ್ಳಿ, ಯಾಕಂದ್ರೆ ರಿಯಲ್ ಟ್ರೇಡ್ ಮಾಡೋದಕ್ಕೆ ದುಡ್ಡು ಇರಬೇಕು ಅಕೌಂಟಲ್ಲಿ. ಸೊ ಇದನ್ನ ಫಂಡ್ ಮಾಡ್ಕೊಳ್ಳಿ. ಫಂಡ್ ಮಾಡ್ಕೊಂಡ ತಕ್ಷಣ ನಾನು ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಎಲ್ಲರೂ ಫಂಡ್ ಮಾಡ್ಕೊಂಡಿದ್ದೀರಾ? ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, ಎಲ್ಲರೂ ಫಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲರೂ ಫಂಡ್ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಿಮ್ದಾಗಿದ್ರೆ ಡನ್ ಅಂತ ಇಲ್ಲಿ ಚಾಟ್ ಅಲ್ಲಿ ಮೆಸೇಜ್ ಮಾಡಿ, ಸೊ ದಟ್ ನಿಮ್ದು ಎಲ್ಲರದು ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಅದಾದ ತಕ್ಷಣ ನಾನು ನೆಕ್ಸ್ಟ್ ನಿಮಗೆ ವಾಚ್ ಲಿಸ್ಟ್ ಆಗೋದು ಹೆಂಗೆ, ವಾಚ್ ಲಿಸ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ಬೈ ಹೆಂಗ್ ಮಾಡೋದು, ಸೆಲ್ ಹೆಂಗ್ ಮಾಡೋದು, ಸ್ಟಾಪ್ ಲಾಸ್ ಮಾಡೋದು ಹೆಂಗೆ ತೋರಿಸ್ತೇವೆ. ಫುಲ್ ಆಯ್ತು, ಮುರಳಿ ಅವ್ರದ್ದಾಯ್ತು, ಶಿವಕುಮಾರ್ ಆಯ್ತು. ಹಲೋ ಹಾ ಹೇಳಿ. ಸರ್, ಸ್ವಲ್ಪ ಈಗ ಜಾಯ್ನ್ ಆಗಿದ್ವಿ. ಏನಿಲ್ಲ ಸರ್, ಏಂಜಲ್ ಒನ್ ಅಕೌಂಟ್ ಲಾಗಿನ್ ಆಗಿ ಸರ್. ಮತ್ತೆ ಲಾಗಿನ್ ಆಗಿದೆ. ಅಲ್ಲಿ ಫಂಡ್ ಆಡ್ ಮಾಡೋದು ಗೊತ್ತಾಯ್ತಾ ನಿಮ್ಗೆ? ಒಂದ್ ನಿಮಿಷ. ಸರ್, ಇಲ್ಲಿ ಅಕೌಂಟ್ ಅಂತ ಇದೆ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಡ್ ಫಂಡ್ಸ್ ಅಂತ ಇರುತ್ತೆ, ಆಡ್ ಫಂಡ್ಸ್ ಕ್ಲಿಕ್ ಮಾಡ್ಬಿಟ್ಟು ನೀವು UPI ಮೆಥಡ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಂಡ್ ಮಾಡಿ ಸರ್. UPI ಇಲ್ಲ ಅಂದ್ರೆ ನಿಮ್ಗೆ ಪ್ರತಿ ಟ್ರಾನ್ಸಾಕ್ಷನ್ಗೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದು ಫಂಡ್ ಮಾಡ್ಕೊಳ್ಳಿ. ಫಂಡ್ ಮಾಡಿದ್ಮೇಲೆ ನಾನು ನಿಮ್ಗೆ ವಾಚ್ ಲಿಸ್ಟ್ ಹೆಂಗ್ ಆಡ್ ಮಾಡೋದು, ಅದಾದ್ಮೇಲೆ ನಿಮ್ಗೆ ಬೈ ಹೆಂಗ್ ಮಾಡೋದು, ಸೆಲ್ ಹೆಂಗ್ ಮಾಡೋದು ಅವೆಲ್ಲ ತೋರಿಸ್ಕೊಡ್ತೀನಿ. ಎಲ್ಲಾರ್ದು ಆಗಿದ್ಯಾ? ಆದ ತಕ್ಷಣ ನನಗೆ ಡನ್ ಅಂತ ಕಳಿಸಿ. ಸರ್, ಈಗ ಫಂಡ್ ಅಂದ್ರೆ ಎಷ್ಟು ಆಡ್ ಮಾಡ್ಬೇಕಾಗುತ್ತೆ? ಸರ್, ಇದು ಪ್ರಾಕ್ಟೀಸ್ ಮಾಡಕ್ಕೆ ನೀವು ಬರೀ ಒಂದು 500,000 ರೂಪೀಸ್ ಆಡ್ ಮಾಡ್ಬೋದು.
ಆಪ್ಷನ್ಸ್ ಮಾಡೋರ್ಗೆ ಅಟ್ಲೀಸ್ಟ್ ಒಂದು 15-20 ಸಾವಿರ ಬೇಕು. ಸರ್ ನಿಮ್ ಆಡಿಯೋ ಬರ್ತಿಲ್ಲ ನನ್ಗೆ. ನಿಮಗ್ ಬರ್ತಾ ಇಲ್ವಾ? ಬೇರೆ ಎಲ್ಲಾರ್ಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಇದೆ ಸರ್, ಕೇಳಿಸ್ತಿದೆ, ಕ್ಲಾರಿಟಿ ಇದೆ ಸರ್, ಕರೆಕ್ಟಾಗಿ. ಓಕೆ. ಯಾರೋ ಬರ್ತಾ ಇಲ್ಲ ಅಂದ್ರಲ್ಲ, ಲಾಗೌಟ್ ಮಾಡಿ ಲಾಗಿನ್ ಮಾಡಿ. ಒಂದ್ ನಿಮಿಷ. ಓಕೆ, ಬೇರೆ ಎಲ್ಲಾರ್ಗೂ ಕ್ಲಿಯರ್ ಇದೆಲ್ಲ. ಈಗ ನೆಕ್ಸ್ಟ್ ಇದೆಲ್ಲರೂ ಫಂಡ್ ಆಡ್ ಮಾಡಿದ್ರ ಯಾರಿಗಾರ ಮಿಸ್ ಆಗಿದ್ಯಾ? ಎಲ್ಲಾರ್ದು ಆಯ್ತಾ? ಯಾರಿಗಾರ ಪ್ರಾಬ್ಲಮ್ ಆಗ್ತಾ ಇದೆಯಾ? ಫಂಡ್ ಆಡ್ ಆಗಿದ್ರೆ ನಾನು ನೆಕ್ಸ್ಟ್ ವಾಚ್ ಲಿಸ್ಟ್ ಆಡ್ ಮಾಡಕ್ ತೋರಿಸ್ತೀನಿ. ಆಗಿದೆಯಾ ಎಲ್ಲರಿಗೂ? ಆಗಿದೆ ಸರ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ವಾಚ್ ಲಿಸ್ಟ್ ಅಂತ ಇದೆ. ಓಕೆ, ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ವಾಚ್ ಲಿಸ್ಟ್? ಇಲ್ಲಿ ಕೆಳಗಡೆ ಈ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ನೋಡಿ ಈ ಜಾಗ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಡಾಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ವಾಚ್ ಲಿಸ್ಟ್ ಅಂತ ಒಂದು ಬರುತ್ತೆ. ಈ ಕ್ರಿಯೇಟ್ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ರಿಯೇಟ್ ವಾಚ್ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಹೆಸರು ಕೊಟ್ಕೊಳ್ಳಿ. ನಿಮ್ಮ ಹೆಸರು ಹಾಕಿದ್ರೆ ಇಲ್ಲಿ ವಾಚ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಈ ವಾಚ್ ಲಿಸ್ಟ್ ಈ ತರ ಬಂದಿರುತ್ತೆ ನೋಡಿ. ನನ್ನ ಹೆಸರಲ್ಲಿ ಇಲ್ಲಿ ವಾಚ್ ಲಿಸ್ಟ್ ಬಂದಿದೆಯಲ್ಲ, ಈ ತರ ನಿಮ್ಗೆ ವಾಚ್ ಲಿಸ್ಟ್ ಬರುತ್ತೆ. ಇದು ವಾಚ್ ಲಿಸ್ಟ್ ಎಲ್ಲರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ನಿಮ್ಗೆ ಹೆಂಗೆ ಸ್ಟಾಕ್ಸ್ ಗಳನ್ನ ಆಡ್ ಮಾಡೋದು ತೋರಿಸ್ತೀನಿ. ವಾಚ್ ಲಿಸ್ಟ್ ಅಲ್ಲಿ ಏನಂದ್ರೆ ನನಗೆ ಯಾವ್ದು ಬೇಕೋ ನಾನು ಫ್ರೀಕ್ವೆಂಟ್ ಆಗಿ ಟ್ರೇಡ್ ಮಾಡೋದು ಅಷ್ಟು ಇಲ್ಲಿ ಬಂದ್ಬಿಡುತ್ತೆ. ನಾನು ಅದ್ ನೋಡ್ಕೊಂಡು ನಾನು ಬೇಕಿದ್ರೆ ಅಲ್ಲೇ ಒಂದ್ ಕ್ಲಿಕ್ ಆಫ್ ಎ ಬಟನ್ ಅಲ್ಲಿ ನಾನು ಬೇಕಿದ್ರೆ ಬೈ ಮಾಡೋದು, ಸೆಲ್ ಮಾಡೋದು ಎಲ್ಲ ಮಾಡ್ಬೋದು ಇಲ್ಲಿ. ಸರ್ ನಂದು ಆ ಥರ ತೋರಿಸ್ತಾ ಇಲ್ವಲ್ಲ ಸರ್ ಅದು? ಏನ್ ತೋರಿಸ್ತಾ ಇಲ್ಲ ಸರ್? ಇವಾಗ ನೀವು ಕೆಳಗಡೆ ಸಿಂಬಲ್ಸ್ ತೋರಿಸಿದ್ರಲ್ಲ, ಅದರಲ್ಲಿ ಫಸ್ಟ್ ಇದೆ, ಸೆಂಟ್ರಲ್ ಇದೆ ನೋಡಿ, ಅದಿದೆ. ಬಟ್ ಇದು ವಾಚ್ ಲಿಸ್ಟ್ ತೋರಿಸ್ತಾ ಇಲ್ಲ ಸರ್ ಅದರಲ್ಲಿ. ಏನ್ ಬರ್ತದೆ? ಹೋಮ್ ಇದೆಯಾ? ಓಮ್ ಇದೆ ಸರ್. ಹೋಮ್ ಪಕ್ಕ ಏನಿದೆ? ಓಮ್ ಪಕ್ಕ ಈ ಕಡೆ ಪಕ್ಕದಿದೆಯಲ್ಲ ಸರ್, ಪ್ರವೇಶಿ. ಪೋರ್ಟ್ಫೋಲಿಯೋ ಅಂತಿದ್ಯಾ? ಹೌದು ಸರ್. ಆರ್ಡರ್ಸ್ ಇದೆಯಾ? ಆರ್ಡರ್ಸು ಒಂದ್ ಸೆಕೆಂಡ್ ಸರ್. ಸರಿ, ಜನರಲ್ ಆಗಿ ಇದೇ ತರನೇ ಇರುತ್ತೆ. CPS ಅಂತ ಇದೆ ಸರ್. ಏನ್ ಹೇಳಿ? SIP ಅಂತ ಇದೆ. ನೀವು ಬೇರೆ ಎಲ್ಲೋ ಕ್ಲಿಕ್ ಮಾಡಿದೀರಾ, ಅದಕ್ಕೆ ಅದಾಗ್ತಾ ಇರೋದು. ನೋಡಿ, ಇಲ್ಲಿದ್ರೆ ಆ ತರ ಬರಲ್ಲ. ಇಲ್ಲಿದ್ದೀರಾ ಅಂದ್ರೆ ನೋಡಿ, ಎಲ್ಲಿದ್ದೀರಾ ನೀವು ಫಸ್ಟ್ ನೋಡಿ, ಹೋಮಿಗೆ ಬನ್ನಿ ಫಸ್ಟ್. ಅಥವಾ ಅಕೌಂಟ್ ಅಲ್ಲಿ ಇದ್ದೀರಾ? ಅಕೌಂಟ್ ಅಲ್ಲಿ ಇದ್ರೆ ಆತರ ಏನಾದ್ರು ತೋರಿಸ್ತಾ ಇರ್ಬೇಕಷ್ಟೇ. ಇಲ್ಲೆಲ್ಲೂ ಇಲ್ವಲ್ಲ. ಅದು ಮೊನ್ನೆ ಬೇರೆ ಸೆಟ್ಟಿಂಗ್ ಬೇರೆ ನೀವು ಇದ್ರಲ್ಲಿ ಏನೋ ಹೇಳಿದ್ರಿ ಸರ್, ಅದು ನಾನು ಮಾಡಿಲ್ಲ ಅನ್ಸುತ್ತೆ. ಯಾರು ಸೆಟ್ಟಿಂಗ್ ಹೇಳೇ ಇಲ್ಲ, ನಾನು ಇದೇ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ನಿಮ್ಗೆ. ಇದು ಹೋಮಿಗೆ ಬನ್ನಿ. ಇಲ್ಲ ಒಂದ್ ಕೆಲಸ ಮಾಡಿ, ನಿಮ್ ಬಂತು ಸರ್, ಬಂತು ಸರ್. ನೀವು ನನಗೆ ಅಕೌಂಟ್ ಅಲ್ಲಿ ಇದೆ. ಓಕೆ, ಬಂತು ಬಿಡಿ. ಓಕೆ, ವಾಚ್ ಲಿಸ್ಟ್ ಅಲ್ಲಿ ಎಲ್ಲರೂ ಆಡ್ ಮಾಡ್ಕೊಂಡ್ರಾ? ಯಾರಿಗಾರೋ ಪ್ರಾಬ್ಲಮ್ ಆಗ್ತಾ ಇದೆಯಾ? ಒಂದ್ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಆಡ್ ಲಿಸ್ಟ್ ಮಾಡಿದ್ಮೇಲೆ ಈ ಸರ್ಚ್ ಬಾರ್ ಬಂದು ನಾನು ಸ್ಟಾಕ್ಸ್ ಹಾಕ್ತೀನಿ. ಫಸ್ಟ್ ವಾಚ್ ಲಿಸ್ಟ್ ಆಡ್ ಆಯ್ತಾ ಎಲ್ಲರಿಗೂ? ಸರ್ ನೇಮ್ ಎಲ್ಲ ಹಾಕೋದು ಒಂಚೂರು ಇನ್ನೊಂದ್ಸತಿ ಹೇಳ್ತೀರಾ ಸರ್? ಅಲ್ಲಿ ಇದನ್ನ ಕ್ಲಿಕ್ ಮಾಡಿ ಸರ್. ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿದ್ರ ಅಲ್ಲಿ ಕ್ರಿಯೇಟ್ ವಾಚ್ ಲಿಸ್ಟ್ ಅಂತ ಬಂತ? ಒಂದ್ ಸೆಕೆಂಡ್ ಸರ್, ಫೋನಲ್ಲಿ ಮಾಡ್ತಾ ಇರೋದಲ್ಲ ಅದಕ್ಕೆ. ಫೋನಲ್ಲೇ ತೋರಿಸ್ತಾ ಇರೋದು ನಾನು. ಇದು ತೋರಿಸ್ತಾ ಇರೋದೇ ಫೋನಲ್ಲಿ. ಸರ್, ಆ 3 ಡಾಟ್ ಕಾಣಿಸ್ತಾ ಇಲ್ವಾ ನಿಮ್ಗೆ? 3 ಡಾಟ್ ಇದೆ ಸರ್. ಅದನ್ನ ಕ್ಲಿಕ್ ಮಾಡಿ, ಕ್ರಿಯೇಟ್ ವಾಚ್ ಲಿಸ್ಟ್ ಅಂತ ಬರುತ್ತೆ ನೋಡಿ. ಒಂದ್ ಸೆಕೆಂಡ್ ಸರ್.
ಆ 3 ಡಾಟ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಕ್ರಿಯೇಟ್ ವಾಚ್ ಲಿಸ್ಟ್ ಅಂತ ಬರುತ್ತೆ. ಓಕೆ, ಅದು ಕೆಳಗಡೆ ಬಾಕ್ಸ್ ಇದೆ ಅದೆಲ್ಲ ನೇಮ್ ಹಾಕ್ಬೇಕಾ ಸರ್? ಹಾ, ನೇಮ್ ಹಾಕಿ ಅಂದ್ರೆ ನೇಮ್ ಹಾಕಿ ಅದು ವಾಚ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹೆಸರು ಹಾಕೊಳ್ಳಿ, ಕ್ರಿಯೇಟ್ ವಾಚ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ ಸರ್. ಹಾ, ಓಕೆ. ಓಕೆ. ಸೊ ಇದಿಷ್ಟು ಮಾಡದ್ಮೇಲೆ ನಿಮಗೆ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ರ? ಮಾರುತಿ ಅವರೇ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ರ? ಎಲ್ಲಾರ್ದು ವಾಚ್ ಲಿಸ್ಟ್ ಆಯ್ತಾ? ಹಾ ಸರ್. ಓಕೆ, ವಾಚ್ ಲಿಸ್ಟ್ ಕ್ರಿಯೇಟ್ ಆದ್ಮೇಲೆ ನೋಡಿ ನಿಮ್ಗೆ ಈ ತರ ಹೆಸರು ನಿಮ್ದು ಬಂದಿರುತ್ತೆ. ನನ್ನ ಹೆಸರಲ್ಲಿ ಬಂದಿದೆ ನೋಡಿ, ಈ ತರ ಬಂದಿರುತ್ತೆ. ಇಲ್ಲಿ ಏನು ಇರಲ್ಲ. ಓಕೆ, ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ, ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಯಾವ್ದು ಬೇಕಾದ್ರೂ ಸ್ಟಾಕ್ ಆಡ್ ಮಾಡೋಕೆ ಆಪ್ಷನ್ ಇರುತ್ತೆ. ನಿಮ್ಗೆ ಇಂಪಾರ್ಟೆಂಟ್ ಸ್ಟಾಕ್ಗಳು ನಾನು ಹೇಳಿದ್ನಲ್ಲ, ಅದೊಂದು 4-5 ಸ್ಟಾಕ್ ಹಾಕೊಳ್ಳಿ. ICICI ಬ್ಯಾಂಕು, ವಿಪ್ರೋ, ಅಂಬುಜಾ ಸಿಮೆಂಟು, DLF, ಆ ಥರದ್ದು ಯಾವ್ದೋ ಒಂದು 4-5 ಸ್ಟಾಕ್ ನೀವು ರೆಗ್ಯುಲರ್ ಆಗಿ ಯಾವ್ದ್ರಲ್ಲಿ ಟ್ರೇಡ್ ಮಾಡಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಹಾಕೊಳ್ಳಿ. ಅದ್ರ ಜೊತೆಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಹಾಕೊಳ್ಳಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಕೋಬೇಕಾದ್ರೆ ಒಂದು ಚಾಲೆಂಜ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಜನರಲ್ ಆಗೋದು ಆಪ್ಷನ್ಸ್ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಫ್ಟಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಥವಾ ಬ್ಯಾಂಕ್ ನಿಫ್ಟಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ನನಗೆ ಇಂಡೆಕ್ಸ್ ಬರಲ್ಲ, ನನಗೆ ಇಂಡೆಕ್ಸ್ ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇಂಡಿಸಿಸ್ ಅಂತ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇಂಡೆಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಂಡೆಕ್ಸ್ ವ್ಯಾಲ್ಯೂ ಅಂದ್ರೆ ಏನು, ಇಲ್ಲಿ ನೋಡಿ ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿ ಇದೆ. ಇಲ್ಲಿ ಏನ್ ಮಾಡ್ತೀರಾ, ಇದು ಯಾವ್ದು ಬೇಕೋ ಇಲ್ಲಿ ಸ್ಟಾರ್ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಆಡ್ ಮಾಡ್ಕೊಂತ ಬನ್ನಿ. ಇದಿಷ್ಟು ಆಡ್ ಮಾಡಿದ್ರೆ ನಿಮ್ಗೆ ಈ ತರ ಆಡ್ ಆಗಿರುತ್ತೆ ನೋಡಿ ಇಲ್ಲಿ. ಸರ್, ಅದು ನೇಮ್ ಹಾಕಕ್ ಹೋದ್ರೆ ಹ್ಮ್ ಏಂಜಲ್ 2 ಅಂತ ತೋರಿಸ್ತಾ ಇದೆಲ್ಲ ಸರ್, ಅದು ಏಂಜಲ್ 1, 2 ಅಂತ ಅದು ಬರ್ತಾ ಇದೆ. ಸರ್, ನೀವು ಅದು ಬಿಟ್ಬಿಡಿ, ನೀವು ಇಲ್ಲಿ ಹಾಕಿ ಸರ್, ನಿಮ್ ನೇಮ್ ಪೂರ್ತಿ ಹಾಕಿ ಸರ್. ಇಲ್ಲಿ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ನೇಮ್ ಫುಲ್ ಟೈಪ್ ಮಾಡಿ ನೀವು. ಏಂಜಲ್ 2 ಎಲ್ಲಿದೆ? ಇಲ್ಲಿ ಯಾವ ಏಂಜಲ್ 2 ಇಲ್ಲ. ಇಲ್ಲ, ನನ್ರಲ್ಲಿ ತೋರಿಸ್ತಾ ಇದೆ ಸರ್, ಅದಕ್ಕೆ ಕೇಳಿದೆ. ಸರ್, ನಿಮ್ಗೆ ಬೇರೆ ಬೇರೆ ಅದು ನೀವು ಹಾಕೊಂಡಿರ್ತೀವಿ. ಇಲ್ಲಿ ಏಂಜಲ್ 1 ಆ ಥರನು ಇಲ್ಲಿ ಯಾವ್ದು ಇಲ್ಲ. ನನಗೆ ಮೈ ವಾಚ್ ಲಿಸ್ಟ್ ಇದೆ. ಇಲ್ಲ, ಅದೇನಾರ ಇದ್ರೆ ಬೇರೆ ಬೇರೆ ವಾಚ್ ಲಿಸ್ಟ್ ಇರುತ್ತೆ, ನಿಮ್ ವಾಚ್ ಲಿಸ್ಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಇದು ಏನಂದ್ರೆ ನಿಮ್ದೇ ಸ್ಟಾಕ್ ಇದು, ನಿಮ್ದೇ ವಾಚ್ ಲಿಸ್ಟ್ ಇರುತ್ತೆ ಅಂತ ಅಷ್ಟೇ. ಈಗ ಸ್ಟಾಕ್ಗಳು ಆಡ್ ಆಯ್ತಾ? ಸ್ಟಾಕ್ಗಳ ಜೊತೆಗೆ ನೀವು ಇದನ್ನ ಆಡ್ ಮಾಡ್ಕೊಳ್ಳಿ, ಏನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಡ್ ಮಾಡ್ಕೊಳ್ಳಿ. ಸರ್ ಒಂದ್ ನಿಮಿಷ, ಅದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದೆ, ಇನ್ನೊಂದ್ಸತಿ ಹೇಳ್ತೀರೇನ್ ಸರ್? ಅದು ನಂದು ಆಗ್ತಾ ಇಲ್ಲ ಸರ್. ಓಕೆ, ನಿಫ್ಟಿ ಬಂದಾಗ ಇಲ್ಲಿ ಏನ್ ಮಾಡ್ತೀರಾ, ಇಲ್ಲಿ ಹಂಗೆ ಬರಲ್ಲ ನೋಡಿ. ಇಲ್ಲಿ ಇಂಡಿಸಿಸ್ ಹಾ ಅಂತ ಕಾಣಿಸ್ತಾ ಇದೆಯಾ? ಹಾ ಸರ್. ಇಂಡಿಸಿಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಸರ್. ಸೊ ಇಂಡಿಸಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲೆಲ್ಲ ಬರುತ್ತೆ, ಬೇರೆ ಬೇರೆದ್ ಬರುತ್ತೆ. ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್. ಎಲ್ಲಾರ್ದು ವಾಚ್ ಲಿಸ್ಟ್ ರೆಡಿ ಆಯ್ತಾ? ಹಾ ಸರ್. ಎಸ್ ಸರ್, ಆಯ್ತು. ಓಕೆ, ಯಾರಿಗಾರ ಪ್ರಾಬ್ಲಮ್ ಆದ್ರೆ ಹೇಳಿ. ಹಾಕಿದ್ದಾಯ್ತು, ಅದು ಗೊತ್ತಲ್ವೇ? ಆಯ್ತಾ ವಾಚ್ ಲಿಸ್ಟ್? ವಾಚ್ ಲಿಸ್ಟ್ ಆಗಿದ್ರೆ ನಾವು ನೆಕ್ಸ್ಟ್ ಬೈ ಸೆಲ್ ಸ್ಟಾಪ್ ಲಾಸ್ ನೋಡೋಣಂತೆ. ಆಯ್ತಾ ಎಲ್ಲರದು? ನೆಕ್ಸ್ಟ್ ಪ್ರೊಸೀಡ್ ಆಗ್ಬೋದಾ?
ಎಲ್ಲಾವ್ದು ಏನ್ ಬೇಡ, ನಿಮ್ಗೆ ಮಾಡೋದ್ ಗೊತ್ತಿದ್ರೆ ನೆಕ್ಸ್ಟ್ ಆಮೇಲೆ ಆಡ್ ಮಾಡ್ಕೊಳ್ಳಿ. ಈಗ ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ವಿಪ್ರೋ ಇದೆಯಲ್ಲ, ವಿಪ್ರೋನ ನಿಮ್ಗೆ ಸುಮ್ನೆ ತೋರ್ಸೋದಕ್ಕೋಸ್ಕರ ನಾನು ವಿಪ್ರೋನ ಬೈ ಮಾಡೋದಕ್ಕೆ ತೋರಿಸ್ತೀನಿ. ನೋಡಿ, ಅದ್ರ ಮೇಲ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಏನಾಗುತ್ತೆ, ಇಲ್ಲಿ ಬೈ ಮತ್ತೆ ಸೆಲ್ ಆಪ್ಷನ್ ಇದೆ. ನಾನು ಬೇಕಿದ್ರೆ ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು, ಅದು ನನಗೆ ಬಿಟ್ಟಿದ್ದು. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಬೈ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂತೀನಿ ಬೈ. ಓಕೆನಾ? ಇಲ್ಲಿ ಬೈ ಕ್ಲಿಕ್ ಮಾಡಿದ್ರೆ ನನ್ಗೆ ಏನಾಗುತ್ತೆ, ಇಲ್ಲಿ ನೋಡಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇಲ್ಲಿ ನೋಡಿ ಡೆಲಿವರಿ ಅಂತಿದೆ. ಡೆಲಿವರಿ ಅಂದ್ರೆ ಏನು, ನಾನು ಈ ಸ್ಟಾಕ್ ಅನ್ನ ಇಲ್ಲ ಸ್ವಿಂಗ್ ಟ್ರೇಡ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಇದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ತಗೊಂತಾ ಇದ್ದೀನಿ, ಇದು ನನ್ನ ಡಿಮ್ಯಾಟ್ ಅಕೌಂಟ್ಗೆ ಆಗತ್ತೆ. ಸೊ ಅವಾಗ ನಾನು ಎಷ್ಟು ಪೇ ಮಾಡಬೇಕು, ನಾನು ಫುಲ್ 267 ರೂಪೀಸ್ 60 ಪೈಸೆ ಇದೆಯಲ್ಲ, ಅದಷ್ಟು 100% ಪೇಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಬ್ರೋಕರೇಜ್ ಏನಿರುತ್ತೆ ಅದು ಚಾರ್ಜ್ ಆಗುತ್ತೆ. ಓಕೆ, ಅದ್ರ ನೆಕ್ಸ್ಟ್ ಇಲ್ಲಿ ನೋಡಿ ಇಂಟ್ರಾಡೇ ಅಂತ ಇದೆ. ಸೊ ಇಂಟ್ರಾಡೇ ನಾನು ಕ್ಲಿಕ್ ಮಾಡಿದ್ರೆ ನನಗೇನಾಗುತ್ತೆ, ನನಗೆ ಲಿವರೇಜ್ ಕೊಡ್ತಾರೆ, ಅಂದ್ರೆ ಮಾರ್ಜಿನ್ ಬೆನಿಫಿಟ್ ಕೊಡ್ತಾರೆ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕ್ಲಿಕ್ ಮಾಡ್ತೀನಿ ನೋಡಿ, ಬರೀ ಇಂಟ್ರಾಡೇ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಇಂಟ್ರಾಡೇ ಸೆಲೆಕ್ಷನ್ ಮಾಡಿದ ತಕ್ಷಣ ಇಲ್ಲಿ ಹೇಳುತ್ತೆ, ನೀವು 15 ನಿಮಿಷ ಮುಂಚೆನೆ ಎಕ್ಸಿಟ್ ಆಗಬೇಕು, 3:15 ಒಳಗೆ ಮಾಡಬೇಕು ಅಂತ. ಓಕೆ, ಗಾಟ್ ಇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಾನು ನೋಡಿ 1 ಶೇರ್ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಶೇರ್ ಅಂತ ತೋರಿದ ತಕ್ಷಣ ಇಲ್ಲಿ ಏನಾಗ್ತಾ ಇದೆ ನೋಡಿ, ನಾನು ಕೊಡ್ಬೇಕಾಗಿರೋದು ಬರೀ 53 ರೂಪಾಯಿ 52 ಪೈಸೆ ಅಷ್ಟೆ. ಅಂದ್ರೆ ನನಗೆ ಎಷ್ಟು ಲಿವರೇಜ್ ಸಿಗ್ತಾ ಇದೆ, ಆಲ್ಮೋಸ್ಟ್ 5 ಟೈಮ್ಸ್ ಲಿವರೇಜ್ ಸಿಗ್ತಾ ಇದೆ. ನನ್ನ ಹತ್ರ ಎಷ್ಟಿದೆಯೋ ಅಷ್ಟಕ್ಕಿಂತ ಜಾಸ್ತಿ ನನಗೆ ಮಾರ್ಜಿನ್ ಬೆನಿಫಿಟ್ ಸಿಗುತ್ತೆ. ಇದು ಯಾವುದು, ಇಂಟ್ರಾಡೇ. ಅದೇ ನಾನು ಬೇಕಿದ್ರೆ ಇದು ಇನ್ನೊಂದು ಇದೆಯಲ್ಲ, ಇದು ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಮಾಡೋ ಟೈಮಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಇನ್ನೊಂದಿದೆಯಲ್ಲ, ಪೇ ಲೇಟರ್ ಅಂತ ಇದೆಯಲ್ಲ, ಇದು MTF ಅಂತ ಹೇಳ್ತೀವಿ. ಆ MTF ಬಗ್ಗೆ ಡೀಟೇಲ್ ಆಗಿ ನಿಮಗೆ ನಾನು ಏನ್ ಮಾಡ್ತೀನಿ, ನಿಮಗೆ ಇದ್ರಲ್ಲಿ ಹೇಳ್ಕೊಡ್ತೀನಿ. ಯಾವಾಗ ಸ್ವಿಂಗ್ ಟ್ರೇಡಿಂಗ್ ಮಾಡಿದಾಗ ಅದು 3rd ವೀಕಲ್ಲಿ ಬರುತ್ತೆ. ಓಕೆ, ಸೊ ಇದು ನೀವು ಆಮೇಲೆ ಮಾಡ್ಬೋದು, ಅದಕ್ಕೂ ನಿಮ್ಗೆ ಲಿವರೇಜ್ ಸಿಗುತ್ತೆ. ಸೊ ಇಲ್ಲಿ ನಾವು ಇಂಟ್ರಾಡೇ ಅಲ್ಲಿ ನೋಡೋಣಂತೆ. ಇಂಟ್ರಾಡೇ ಅಲ್ಲಿ ಇದನ್ನ ನೋಡ್ತೀವಿ. ಇದರಲ್ಲಿ 2 ತರ ಆಪ್ಷನ್ ಇದೆ, ಲಿಮಿಟ್ ಆರ್ಡರ್, ಮಾರ್ಕೆಟ್ ಆರ್ಡರ್ ಅಂತ ಇದೆ. ಈಗ ಲಿಮಿಟ್ ಆರ್ಡರ್ ಅಂದ್ರೆ ಏನು, ಆ ಪ್ರೈಸ್ ಬಂದ್ರೆ ಮಾತ್ರ ನಾನು ಬೈ ಮಾಡ್ತೀನಿ. ಈಗ ಸಪೋಸ್ ನನಗೆ 267 ಇದೆ, ನಾನು ಏನ್ ಮಾಡ್ತೀನಿ, ನಾನು ಬಾರ್ಗೇನ್ ಮಾಡ್ತಾ ಇದ್ದೀನಿ, ನನಗೆ 260 ರೂಪಾಯಿ ಬಂದ್ರೆ ನಾನು ತಗೋತೀನಿ, ಅಲ್ಲಿವರೆಗೂ ನಾನು ತಗೊಳಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಏನ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಪ್ಲೇಸ್ ಆರ್ಡರ್ ಅಂತ ಇದೆಯಲ್ಲ, ಪ್ಲೇಸ್ ಆರ್ಡರ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕನ್ಫರ್ಮ್ ಮಾಡಕ್ ಕೇಳುತ್ತೆ, ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, ನನ್ನ ಆರ್ಡರ್ಸ್ ಬರ್ತೀನಿ. ಇಲ್ಲಿ ಆರ್ಡರ್ಸ್ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ, ಪೆಂಡಿಂಗ್ ಆರ್ಡರ್ ಅಲ್ಲಿ ಕಾಣಿಸ್ತಾ ಇದೆ. ಪೆಂಡಿಂಗ್ ಆರ್ಡರ್ ಯಾತಕ್ಕೆ, ಇಲ್ಲಿ ನಾನು 260 ರೂಪಾಯಿ ಹಾಕೊಂಡಿದ್ದೀನಿ. ಎಲ್ಲಿವರೆಗೂ 260 ರೂಪಾಯಿ ಬರಲ್ಲ ಅಲ್ಲಿವರೆಗೂ ಇದು ಟ್ರೇಡ್ ಎಕ್ಸಿಕ್ಯೂಟ್ ಆಗಲ್ಲ. ಇದಕ್ಕೆ ಲಿಮಿಟ್ ಆರ್ಡರ್ ಅಂತ ಕರೀತಾರೆ. ಇನ್ನೊಂದಿದೆ, ಅದು ಮಾರ್ಕೆಟ್ ಆರ್ಡರ್ ಅಂತ. ಮಾರ್ಕೆಟ್ ಆರ್ಡರ್ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಏನ್ ಪ್ರೈಸ್ ನಡೀತಾ ಇದೆ ಆ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ಕ್ವಾಂಟಿಟಿ ಬೈ ಪ್ರೈಸ್, ಸೆಲ್ ಪ್ರೈಸ್, ಕ್ವಾಂಟಿಟಿ. ಅಂದ್ರೆ ಇದು ಏನು, ನಿಮ್ಗೆ ಕೆಲವೊಂದ್ ಕಡೆ ಆಸ್ಕ್ ಪ್ರೈಸ್, ಬಿಡ್ ಪ್ರೈಸ್ ಅಂತ ಕಾಣಿಸುತ್ತೆ. ಬಿಡ್ ಪ್ರೈಸ್ ಅಂದ್ರೆ ನಾನ್ ಯಾವ ಪ್ರೈಸ್ ಬೈ ಮಾಡ್ತೀನಿ ಅಂತ ನಾನು ಬಿಡ್ ಮಾಡ್ತಾ ಇದ್ದೀನಿ. ಆಸ್ಕ್ ಪ್ರೈಸ್ ಅಂದ್ರೆ ಸೆಲ್ಲರ್ ಯಾವ ಪ್ರೈಸ್ಗೆ ಸೆಲ್ ಮಾಡಕ್ ರೆಡಿ ಇದ್ದಾರೆ ಅದನ್ನ ಅವರು ಹೇಳ್ತಾ ಇದ್ದಾರೆ. ಬೈಯರ್ಗೆ ಸೆಲ್ಲರ್ಗೆ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ ನೋಡಿ. ಇಲ್ಲಿ ಏನ್ ನಡೀತಾ ಇದೆ, ಈಗ ಸದ್ಯಕ್ಕೆ ನಡೀತಿರೋ ಪ್ರೈಸ್ ಎಷ್ಟು, ಈಗ ನಡೀತಿರೋ ಪ್ರೈಸ್ ಇದು 267.80 ರೇಂಜ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಬೈಯರ್ ಹೇಳ್ತಿದ್ದಾರೆ ನಾನು 85 ಕೊಟ್ರೆ ನಾನು ತಗೊಂತೀನಿ ಅಂತ, ಸೆಲ್ಲರ್ ನಾನು 90 ಕೊಡು ಅಂತ ಕೇಳ್ತಿದ್ದಾನೆ. ಅಂದ್ರೆ 267.80ಗೆ ಬೈಯರ್ ಇಂಟ್ರೆಸ್ಟ್ ಇದ್ದಾನೆ ಬೈ ಮಾಡಕ್ಕೆ, 267.80ಗೆ ಈಗ ನೋಡಿ ಅದು ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ಆದಂಗೆ ಚೇಂಜ್ ಆಗ್ತಾ ಇರುತ್ತೆ. ಇದು ಕೆಲವೊಂದ್ ಟೈಮ್ ಬೈಯರ್ ಇದು ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಆರ್ಡರ್ ಪ್ರಕಾರ ಯಾರು ಹೋಗ್ತಾರೆ ಅದ್ರ ಪ್ರಕಾರ ಅದು ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಈ ಪ್ರೈಸ್ ಬರೋದಿಲ್ಲ ಅಲ್ಲಿವರೆಗೂ ಟ್ರೇಡ್ ಎಕ್ಸಿಕ್ಯೂಟ್ ಆಗಲ್ಲ. ಇಬ್ರು ಒಂದ್ ಪ್ರೈಸ್ಗೆ ಅಗ್ರಿ ಆಗ್ಬೇಕು. ಆ ಪ್ರೈಸ್ಗೆ ಅಗ್ರಿ ಆದ್ಮೇಲೆ ನನಗೆ
ಇಲ್ಲಿ ಟ್ರಾನ್ಸಾಕ್ಷನ್ ಆಗೋದು. ನಿಮ್ಗೆ ಇದು ಅರ್ಥ ಆಗೋದಕ್ಕೆ ನಾನು ಏನ್ ಮಾಡ್ತೀನಿ, ಈಗ ಒಂದ್ ಕೆಲಸ ಮಾಡೋಣಂತೆ, ಇದನ್ನ ಎಡಿಟ್ ಮಾಡ್ತೀನಿ, 267 ಹಾಕ್ತೀನಿ. ಹೋಪ್ಫುಲಿ ಇದು ಬರುತ್ತೆ ಅಂತ ನೋಡೋಣ. ಇದೇನಾರ ಬಂದ್ರೆ ಬರೀ 30 ಪೈಸೆ ಕಮ್ಮಿಗೆ ಹಾಕಿದೀನಿ. ಇದು ಯಾವಾಗ ನೋಡಿ ಬಂದ ತಕ್ಷಣ ಇಲ್ಲಿ ನೋಡಿ ಏನಾಯ್ತು, ಎಕ್ಸಿಕ್ಯೂಟ್ ಆಯ್ತು. ಆ ಪ್ರೈಸ್ ಬಂದಾಗ ಎಕ್ಸಿಕ್ಯೂಟ್ ಆಗತ್ತೆ, ಅಲ್ಲಿವರೆಗೂ ಅದು ಎಕ್ಸಿಕ್ಯೂಟ್ ಆಗಲ್ಲ. ನಾನು ಎಷ್ಟು ಪ್ರೈಸ್ಗೆ ಹಾಕಿದ್ದೆ, 267.50 ಅಲ್ವಾ, ಎಕ್ಸಾಕ್ಟ್ಲಿ ಆ ಪ್ರೈಸ್ಗೆ ಅದು ಎಕ್ಸಿಕ್ಯೂಟ್ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಲಿಮಿಟ್ ಆರ್ಡರ್ ಅಂದ್ರೆ ಏನು ಅಂತ. ಮಾರ್ಕೆಟ್ ಆರ್ಡರ್ ಅಂದ್ರೆ ಯಾವ ಪ್ರೈಸ್ ಇವಾಗ ನಡೀತಾ ಇದೆ ಆ ಪ್ರೈಸ್ಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇದ್ರಲ್ಲಿ ಯಾರಿಗಾರು ಏನಾರ ಡೌಟ್ ಇದೆಯಾ? ಓಕೆ, ಎಲ್ಲರೂ ಈ ತರ ಒಂದು ಆರ್ಡರ್ ತಗೊಂತೀರಾ? ನೀವು ಆರ್ಡರ್ ತಗೊಂಡು ನನಗೆ ಮುಖ್ಯವಾಗಿ ಬೈ ಮಾಡೋದು ಸೆಲ್ ಮಾಡೋದಕ್ಕೆ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಸ್ಟಾಪ್ ಲಾಸ್ ಆಗಕ್ಕೆ ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರ ಇದನ್ನ ಫಸ್ಟ್ ಮಾಡಿ, ಓಕೆನಾ? ಬೈ ಮಾಡಿದ್ಮೇಲೆ ನಾನು ಸ್ಟಾಪ್ ಲಾಸ್ ಹಾಕಕ್ಕಾಗೋದು. ಸೊ ಒಂದ್ಸಲ ಬೈ ಮಾಡಿ ಸೆಲ್ ಮಾಡೋದು ಇದೇ ತರನೇ. ಬೈ ಹೆಂಗ್ ಮಾಡ್ತಿರೋ ಅದೇ ತರನೇ ಸೆಲ್ಲು ಮಾಡೋದು. ಅಲ್ಲಿ ಎಲ್ಲಿ ಬೈ ಇತ್ತಲ್ಲ, ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಬೈ ಆಗತ್ತೆ, ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ ಆಗತ್ತೆ. ಈಗ ನೋಡಿ, ನಾನು ಸ್ಟಾಪ್ ಲಾಸ್ ಇಡ್ತೀನಿ ಅಂತ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಇಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಇಲ್ಲಿ ಇದೆಯಲ್ಲ ಈ ಆರ್ಡರ್ ಏನಿದೆಯಲ್ಲ, ಇಲ್ಲಿಂದ ನಾನು ಜಸ್ಟ್ ಒಂದು ರೈಟ್ ಸ್ವೈಪ್ ಮಾಡಬೇಕು. ನಾನು ರೈಟ್ ಸ್ವೈಪ್ ಮಾಡಿದ್ರೆ ನನಗೆ ಈ ತರ ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಏನಾಗ್ತಾ ಇದೆ, ನನ್ನ ಪ್ರೈಸ್ ಚೇಂಜ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ, ಅದೇ ರೀತಿ ನನ್ನ ಪ್ರಾಫಿಟ್ ಲಾಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ನನಗೆ ಪ್ರಾಫಿಟ್ ಲಾಸ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಎಕ್ಸಿಟ್ ಅಟ್ ಮಾರ್ಕೆಟ್ ಅಂದ್ರೆ ಎಕ್ಸಿಟ್ ಆಗುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ 2 ಆಪ್ಷನ್ ಕೊಡುತ್ತೆ. ಇಲ್ಲಿ ಬೈ ಮೋರ್ ಅಂತ ಇದೆ, ಇಲ್ಲಿ ಎಕ್ಸಿಟ್ ಅಂತ ಇದೆ, ಅದೇ ರೀತಿ ಇಲ್ಲಿ ಕನ್ವರ್ಟ್ ಅಂತ ಇದೆ, ಸ್ಟಾಪ್ ಲಾಸ್ ಟಾರ್ಗೆಟ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಇನ್ನೂ ಎಕ್ಸ್ಟ್ರಾ ಕ್ವಾಂಟಿಟಿ ಬೈ ಮಾಡ್ಬೇಕು ಅಂದ್ರೆ ಬೈ ಮಾಡ್ಬೋದು, ಎಕ್ಸಿಟ್ ಮಾಡೋದಾದ್ರೆ ಎಕ್ಸಿಟ್ ಕ್ಲಿಕ್ ಮಾಡ್ಬೋದು. ಅದೇ ರೀತಿ ಕನ್ವರ್ಟ್ ಅಂದ್ರೆ ಇದು ಇಂಟ್ರಾಡೇ ಇಂದ ನೀವು ಡೆಲಿವರಿ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅಂದ್ರೆ ಫುಲ್ ಅಮೌಂಟ್ ಕೊಟ್ರೆ ನೀವು ಬೇಕಿದ್ರೆ ಯಾವಾಗ ಎಲ್ಲಿ ಎಷ್ಟು ದಿನ ಬೇಕಾದ್ರೆ ಇಟ್ಕೊಳ್ಳಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನಿದೆ ನೆಕ್ಸ್ಟ್ ಇನ್ನೊಂದು ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಏನ್ ಬರ್ತಾ ಇದೆ, ಇಲ್ಲಿ ಆಡ್ ಸ್ಟಾಪ್ ಲಾಸ್ ಅಂತ ಬರ್ತಾ ಇದೆ. ಆಡ್ ಸ್ಟಾಪ್ ಲಾಸ್ಗೆ ನಿಮ್ಗೆ ಟ್ರಿಗರ್ ಪ್ರೈಸ್ ಅಂತ ಬರುತ್ತೆ. ಈ ಟ್ರಿಗರ್ ಪ್ರೈಸ್ ಅಂದ್ರೆ ಏನು? ಟ್ರಿಗರ್ ಪ್ರೈಸ್ ಅಂದ್ರೆ ಯಾವ ಪ್ರೈಸ್ ಬಂದ್ರೆ ನಾನು ಎಕ್ಸಿಟ್ ಆಗಕ್ಕೆ ನೋಡ್ಬೇಕು. ಸೊ ಇಲ್ಲಿ ನಾನು ಸಪೋಸ್ 260 rupees ಕೊಡ್ತೀನಿ ಅಂತ ಇಟ್ಕೊಳ್ಳಿ, 260 ರೂಪಾಯಿ ಕೊಡ್ತೀನಿ ಅಂದ್ರೆ ಇದು ಏನಾಗತ್ತೆ, 260 ರೂಪಾಯಿ ಬರೋವರೆಗೂ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಇಲ್ಲಿ ಇನ್ನೊಂದು ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತಿದೆ, ಅದು ಏನಾಗುತ್ತೆ ಅಂದ್ರೆ ನೀವು ಟ್ರೇಲ್ ಮಾಡ್ಕೊಂತ ಹೋಗ್ಬೋದು. ಸ್ಟಾಪ್ ಲಾಸ್ ಪ್ರೈಸ್ ಮೇಲ್ ಬಂದಂಗೆಲ್ಲ ಬರುತ್ತೆ, ಅದು ಇವಾಗ ಸದ್ಯಕ್ಕೆ ಬೇಡ ನಿಮ್ಗೆ. ಓಕೆ, ಟಾರ್ಗೆಟ್ ಅಂತ ಇನ್ನೊಂದಿದೆ. ಟಾರ್ಗೆಟ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಬೇಕಿದ್ರೆ 2 ಓಕೆ, ಈಗ ಟಾರ್ಗೆಟ್ ಇದೆಯಲ್ಲ, ಟಾರ್ಗೆಟ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಟಾರ್ಗೆಟ್ ಅಲ್ಲಿ ಸಪೋಸ್ ನಾನು 270 rupeesಗೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ. 270 ರೂಪಾಯಿ ಬಂದ್ರು ಅದು ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ಇಲ್ಲ 260 ರೂಪಾಯಿ ಬಂದ್ರು ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಇದನ್ನ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಪೆಂಡಿಂಗ್ ಆರ್ಡರ್ ಬಂದಿರುತ್ತೆ. ಪೆಂಡಿಂಗ್ ಆರ್ಡರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ, 260, 270. 260ಕ್ಕೆ ಬಂದ್ರೆ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ, 270 ಬಂದ್ರೆ ಟಾರ್ಗೆಟ್ ಟ್ರಿಗರ್ ಆಗುತ್ತೆ. ಈ ಪ್ರೈಸ್ ಅಲ್ಲಿ ಯಾವ್ದು ಬಂದ್ರು ಎಕ್ಸಿಕ್ಯೂಟ್ ಆಗುತ್ತೆ. ಇದರಲ್ಲಿ ಒಂದ್ ಏನಂದ್ರೆ, ಏಂಜಲ್ ಬನ್ನಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ, ನಮ್ದು ಇದು ಟ್ರೇಡ್ ಎಕ್ಸಿಕ್ಯೂಟ್ ಆದ್ರೆ ಆಟೋಮೆಟಿಕ್ ಆಗಿ ಇನ್ನೊಂದು ಸ್ಟಾಪ್ ಲಾಸ್ ಇದೆಯಲ್ಲ, ಅದು ಆಟೋಮೆಟಿಕ್ ಆಗಿ ಅದು ಎಕ್ಸಿಟ್ ಆಗ್ಬಿಡುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ.
ಮೋಸ್ಟ್ ಆಫ್ ದ ಅದರ್ ಬ್ರೋಕರ್ಸ್ ಅಲ್ಲಿ ಅದಾಗೋದಿಲ್ಲ. ಮೋಸ್ಟ್ ಆಫ್ ದ ಅದರ್ ಬ್ರೋಕರ್ಸ್ ಅಲ್ಲಿ ಇದಾಗಲ್ಲ. ಓಕೆ, ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡಿ 260 ನನಗೆ ಏನಾಗುತ್ತೆ, 260 ನನಗೆ ಸ್ಟಾಪ್ ಲಾಸ್ ಇದೆ, 270 ನನಗೆ ಟಾರ್ಗೆಟ್ ಇದೆ. ಈ ತರ ನೀನ್ ಹಾಕೋಬಹುದು. ಈಗ ಸಪೋಸ್ ನಾನು ಇಲ್ಲಿ ಏನಾರ ಎಕ್ಸಿಕ್ಯೂಟ್ ಆಗ್ಬೇಕು ಅಂದ್ರೆ, ಇಲ್ಲ ನಾನು ಇನ್ನು ಹತ್ರದಲ್ಲಿ ಇಡ್ತೀನಿ ನೋಡಿ, ಸೊ ದಟ್ ಇದು ಈಸಿಯಾಗಿ ಆಗುತ್ತೆ ಅಂತ. ಎಡಿಟ್ ಆರ್ಡರ್ ಓಕೆ, 270 ಇದೆಯಲ್ಲ, ಇದು 268 ಮಾಡ್ತೇನೆ. ನೋಡೋಣ, ಅದು ಬಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇಲ್ಲಿ ಏನಾಗಿದೆ, ಸ್ಟಾಪ್ ಲಾಸ್ ಸ್ವಲ್ಪ ದೂರ ಇದೆ, ಟಾರ್ಗೆಟ್ ಹತ್ರ ಇಟ್ಟಿದ್ದೀನಿ ನೋಡೋಣ. 267.55 ಓಡ್ತಾ ಇದೆ. 268 ಏನಾರ ಬಂದ್ರೆ ಇದು ಎಕ್ಸಿಕ್ಯೂಟ್ ಆಗತ್ತೆ. ಸರ್ ನೋಡೋಣ ನನಗೆ ಇದು ಏನಾರ ಬರುತ್ತಾ ನೋಡೋಣ, ಇಲ್ಲ ಇನ್ನೂ ಒಂದ್ ಸ್ವಲ್ಪ ಎಡಿಟ್ ಮಾಡೋಣ ಅಂತ. ಸರ್ ಹೇಳಿ ಸರ್. ನನಗೆ ಇವಾಗ ಆಡಿಯೋ ಇದಾಯ್ತು. ಈಗ ಪರ್ಚೇಸ್ ಮಾಡ್ಬೇಕಾದ್ರೆ ಲಿಮಿಟ್ ಇದೆ, ಮಾರ್ಕೆಟ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾ ಸರ್ ಅದು? ಸರ್ ಅದ್ ನಿಮಗ್ ಬಿಟ್ಟಿದ್ದು. ಮಾರ್ಕೆಟ್ ಲಿಮಿಟ್. ಪ್ರೈಸ್ ಅಂದ್ರೆ ಏನ್ ಪ್ರೈಸ್ ಅಲ್ಲಿ ಇರುತ್ತೋ ಆ ಪ್ರೈಸ್ ಎಕ್ಸಿಕ್ಯೂಟ್ ಆಗತ್ತೆ. ಹ್ಮ್. ಲಿಮಿಟ್ ಅಂತ ಇದ್ರೆ ಆ ಪ್ರೈಸ್ ಬರೋವರೆಗೂ ಅದು ಎಕ್ಸಿಕ್ಯೂಟ್ ಆಗಲ್ಲ. ಓಕೆ. ಅದ್ ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು, ಅದ್ ನಿಮಗ್ ಬಿಟ್ಟಿದ್ದು. ಮಾರ್ಕೆಟ್ ಫುಲ್ ಮೇಲ್ ಹೋಗ್ತಾ ಇದೆ, ನಾನು ಏನ್ ಪ್ರೈಸ್ ಸಿಗುತ್ತೋ ನಾನು ಅದಕ್ಕೆ ನಾನು ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಅದ್ ನಿಮಗ್ ಬಿಟ್ಟಿದ್ದು. ಅಲ್ಟಿಮೇಟ್ಲಿ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು ಟ್ರೇಡ್. ಓಕೆ, ಒಂದ್ ಕೆಲ್ಸ ಮಾಡೋಣ ಅಂತ ಇದೆ. ಹೇಳಿ ಸರ್. ಇದು ಇನ್ನೂ ಸ್ವಲ್ಪ ಹತ್ರದಲ್ಲೇ ಹಾಕ್ತೀನಿ ನೋಡೋಣ. ನಿಮಗೆ ಇದು ತೋರ್ಸೋದಕ್ಕೋಸ್ಕರ ಅಂತಾನೆ ಮಾಡ್ತಾ ಇರೋದು, ಇದು ಎಕ್ಸಿಕ್ಯೂಟ್ ಎಲ್ಲ ಆಗತ್ತೆ ಅಂತ. ಆಲ್ರೆಡಿ ಆಗ್ಬಿಟ್ಟಿದೆ ನೋಡಿ, ಮಾಡಿಫೈ ಮಾಡಿದ್ದೀನಿ. ಈಗ 5 ಪೈಸೆ ಏನಾರ ಮೇಲ್ ಬಂತು ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. 267.75 ಓಡ್ತಾ ಇದೆ, 267.80 ಹಾಕಿದೀನಿ. ಇದಾದಾಗ ನೋಡಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಯಾಕೋ ಮತ್ತೆ ವಾಪಸ್ ಕೆಳಗೆ. ಸರಿ, ಅದು ಹತ್ತಿರದಲ್ಲೇ ಓಡ್ತಾ ಇರುತ್ತೆ, ಅದು ಬಂದ ತಕ್ಷಣ ಇದು ಎಕ್ಸಿಕ್ಯೂಟ್ ಆಗುತ್ತೆ. ನಿಮ್ಗೆ ಇದೆಲ್ಲ ಹೆಂಗ್ ಆಗತ್ತೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತಾನೆ ಇದನ್ನ ತೋರಿಸ್ತಾ ಇರೋದು. ಮತ್ತೆ ಕೆಳಗೆ ಹೋಯ್ತು. ಒಂದ್ ಕೆಲ್ಸ ಮಾಡೋಣಂತೆ, ಇವೆರಡರನ್ನು ಹತ್ತತ್ರನೇ ಹಾಕ್ತೀನಿ. 260 ಬೇಡ. ಈಗ ಎಷ್ಟು ನಡೀತಾ ಇದೆ? ತುಂಬಾ ಟೈಟ್ ಆಗಿ ಹಾಕಿದೀನಿ ನೋಡಿ, ಯಾವ್ದು ಆಕ್ಚುಲಿ ಆಗುತ್ತೋ ಅದು ಆಗತ್ತೆ. 267 ಬಂದ್ರೆ ನನಗೆ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. 267.50 ಬಂದ್ರೆ ನನಗೆ ಟಾರ್ಗೆಟ್ ಟ್ರಿಗರ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ನನಗೆ ಬರೀ ಇಲ್ಲಿ ಒಂದು 50 ಪೈಸೆ ರೇಂಜ್ ಅಲ್ಲಿ ಇದೆ ನೋಡಿ. ಯಾವ್ದೋ ಟ್ರಿಗರ್ ಆಯ್ತು, ಯಾವ ಟ್ರಿಗರ್ ಆಯ್ತು? ಓಕೆ, 267.50ಗೆ ನನಗೆ ಟಾರ್ಗೆಟ್ ಟ್ರಿಗರ್ ಆಗಿದೆ. ಇಲ್ಲಿ ನೋಡಿ, ಟಾರ್ಗೆಟ್ ಟ್ರಿಗರ್ಡ್ ಅಂತ ಬಂತು ನೋಡಿ. ಅರ್ಥ ಆಗ್ತಾ ಇದೆಯಾ? ನೀವು ಬೇಕಿದ್ರೆ ಇದಾದಾಗ ಇಲ್ಲಿ ಪೆಂಡಿಂಗ್ ಆರ್ಡರ್ ಉಳ್ಕೊಳ್ಳಿಲ್ಲ. ಬೇರೆದ್ರಲ್ಲಿ ಏನಾಗುತ್ತೆ, ಬೇರೆ ಬ್ರೋಕರ್ಗಳಲ್ಲಿ ಪೆಂಡಿಂಗ್ ಆರ್ಡರ್ ಉಳ್ಕೊಳ್ಳಿರೋ ಚಾನ್ಸಸ್ ಇರುತ್ತೆ. ಅದನ್ನ ನೋಡಿದ್ರೆ ಆತರ ಇತ್ತು ಅಂದ್ರೆ ಒಂದ್ಸಲ ಅದನ್ನ ಕ್ಯಾನ್ಸಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಂಜಲ್ ಬ್ರೋಕಿಂಗ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ, ಇಮಿಡಿಯೇಟ್ ಆಗಿ ಅಲ್ಲಿಂದಾನೆ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಸರ್ ಇನ್ನೊಂದ್ಸರಿ ಸ್ಟಾಪ್ ಲಾಸ್ ಟಾರ್ಗೆಟ್ ಆಪ್ಷನ್ಸ್ ಬರ್ತಾವ ಸರ್? ಫಸ್ಟ್ ನೀವು ಆರ್ಡರ್ ಹಾಕ್ಬೇಕು ಸರ್. ತಗೊಂಡಿದ್ದೀನಿ. ತಗೊಂಡ್ರೆ ಫಸ್ಟ್ ಈಗ ನೋಡಿ, ನಾನು ಇವಾಗ ಬೈ ಬದಲು ಸೆಲ್ ತೋರಿಸ್ತೀನಿ.
ಬೈ ತೋರಿಸಿದ್ನಿ, ಸೆಲ್ ಅದೇ ತರ ತೋರಿಸ್ತೀನಿ ನಿಮಗೆ. ಸೇಮ್ ಅದೇನ್ನ ನಾನು ಸೆಲ್ ಆರ್ಡರ್ ಹಾಕಿದ್ರೆ ಸೆಲ್ ಆರ್ಡರ್ ಆಗಿರುತ್ತೆ. ನಾನು ಒಂದೇ ಶೇರ್ಗೆ ಸೆಲ್ ಆರ್ಡರ್ ಹಾಕಿದೆ. ಇಲ್ಲಿ ಏನಾಗುತ್ತೆ ನೋಡಿ, ನಾನು ಆರ್ಡರ್ಸ್ ಬರಬೇಕು, ಈ ತರ ಬಂದಿರುತ್ತೆ. ಒಂದು ಸೆಲ್ ಆರ್ಡರ್ ಇದೆ. ಈಗ ಸದ್ಯಕ್ಕೆ ಅದು ಎಕ್ಸಿಕ್ಯೂಟ್ ಆಗಿಲ್ಲ, ಯಾಕಂದ್ರೆ ಅದು ಏನಂದ್ರೆ ಲಿಮಿಟ್ ಆರ್ಡರ್ ಅಲ್ಲಿ ಇದೆ. ಆ ಲಿಮಿಟ್ ಆರ್ಡರ್ಗೆ ಆ ಪ್ರೈಸ್ ಬಂದಿಲ್ಲ. ಅದು ಬೇಕು ಅಂದ್ರೆ ನಾನು ಇವಾಗಲೇ ಅದೇ ಮಾರ್ಕೆಟ್ ಅಲ್ಲೇ ಬೇಕು ಅಂದ್ರೆ ನಾನು ಕನ್ವರ್ಟ್ ಟು ಮಾರ್ಕೆಟ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕನ್ಫರ್ಮ್ ಮಾಡಕ್ ಕೇಳುತ್ತೆ. ಕನ್ಫರ್ಮ್ ಮಾಡಿ ಇದೇನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಏನಿದೆ, ಇವಾಗ ಸದ್ಯಕ್ಕೆ ಒಂದು ಪೊಸಿಷನ್ ನಡೀತಾ ಇದೆ. ಸೊ ಇದು ಏನ್ ಮಾಡ್ಬೇಕು, ಈ ಎಕ್ಸಿಕ್ಯೂಟೆಡ್ ಜಾಗಕ್ಕೆ ಹೋಗ್ಬಿಟ್ಟು ಒಂದ್ಸಲ ರೈಟ್ ಸ್ವೈಪ್ ಮಾಡಿ. ರೈಟ್ ಸ್ವೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಕ್ಸಿಸ್ಟಿಂಗ್ ಪೊಸಿಷನ್ ಕಾಣಿಸುತ್ತೆ. ಇಲ್ಲಿ ನೋಡಿ -1 ಅಂತ ಇದೆ, ಯಾಕಂದ್ರೆ ನಾನು ಸೆಲ್ ಸೈಡ್ ಟ್ರೇಡ್ ತಗೊಂಡಿರೋದು. ಓಕೆನಾ? ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆಯಾ ಲಾಸ್ ಆಗ್ತಾ ಇದೆಯಾ ಇಲ್ಲಿ ತೋರಿಸ್ತಾ ಇರುತ್ತೆ. ಕಾಣಿಸ್ತಾ ಇದೆಯಾ? ಸೊ ಪ್ರಾಫಿಟ್ ಅಥವಾ ಲಾಸ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ಬೇಕು, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಆಪ್ಷನ್ ಇದೆ. ಸೆಲ್ ಮೋರ್ ಅಂತಿದೆ, ಎಕ್ಸಿಟ್ ಅಂತ ಇದೆ, ಮೇಲ್ಗಡೆ ಕನ್ವರ್ಟ್ ಅಂತ ಇದೆ, ಸ್ಟಾಪ್ ಲಾಸ್ ಟಾರ್ಗೆಟ್ ಅಂತ ಇದೆ. ಕನ್ವರ್ಟ್ ಅಂದ್ರೆ ಡೆಲಿವರಿ ಕನ್ವರ್ಟ್ ಆಗತ್ತೆ, ಫುಲ್ ಅಮೌಂಟ್ ನೀವು ಕೊಡ್ಬೇಕಾಗತ್ತೆ. ಫಸ್ಟ್ ನಿಮಗೆ ಇಂಟ್ರಾಡೇಲಿ 5 ಟೈಮ್ಸ್ ಲಿವರೇಜ್ ಇರುತ್ತೆ. ಸೊ ನೀವು ಇಲ್ಲಿ ಅದೇ ಅಮೌಂಟ್ ಕೊಟ್ಟರೆ ನಿಮ್ಗೆ ಅದು ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಟಾರ್ಗೆಟ್ ಇದೆಯಲ್ಲ, ಈ ಸ್ಟಾಪ್ ಲಾಸ್ ಟಾರ್ಗೆಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟಾಪ್ ಲಾಸ್ ಏನಾಗುತ್ತೆ, ಬೈಯಿಂಗ್ ಸ್ಟಾಪ್ ಲಾಸ್ ಆಗುತ್ತೆ. ಆ ಬೈಯಿಂಗ್ ಸ್ಟಾಪ್ ಲಾಸ್ ಏನಾಗುತ್ತೆ, ನಾನು ಹೈಯರ್ ಪ್ರೈಸ್ ಅಲ್ಲಿ ಕೊಡ್ಬೇಕಾಗತ್ತೆ. ಸೊ ಹೈಯರ್ ಪ್ರೈಸ್ ಅಲ್ಲಿ ಕೊಡ್ಬೇಕು ಅಂದ್ರೆ ಈಗ ಎಷ್ಟು 278 ಕೊಡ್ಬೇಕಾಗತ್ತೆ. ಅದೇ ನನ್ನ ಟಾರ್ಗೆಟ್ ಕೊಡ್ಬೇಕು ಅಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನಾನು 276 ಕೊಡ್ತೀನಿ. ಓಕೆ, ಇದು ಕೊಟ್ಬಿಟ್ಟು ನಾನು ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಅಂತ ಇದೆ. ಯಾವುದು? ಓಕೆ, ಎಲ್ಲೋ ಏನೋ ತಪ್ಪಾಯ್ತು. ಯಾವ್ದ್ರಲ್ಲಿ ಪ್ರಾಬ್ಲಮ್ ಟ್ರಿಗರ್ ಪ್ರೈಸ್ ಫಿಫ್ಟಿ ಲೆಸ್ ದೆನ್ ದ ಮಾರ್ಕೆಟ್ ಪ್ರೈಸ್. ಓಕೆ, ಟಾರ್ಗೆಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಆಲ್ರೆಡಿ ರೀಚ್ ಆಗ್ಬಿಟ್ಟಿದೆ ಅದಕ್ಕೆ. ಇಲ್ಲ, ಎಲ್ಲೂ ಏನೋ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ. ಸರ್ ಮಾರ್ಕೆಟ್ ನಡೀತಾ ಇರೋದು 266 ಅಲ್ವಾ ಸರ್? ಹೌದು, ನಾನು ಇಲ್ಲಿ ಟಾರ್ಗೆಟ್ ಕೊಟ್ಟಿದ್ದೀನಿ, ಇನ್ನು ಕೆಳಗಡೆ ಹೋಗುತ್ತೆ ಅಂತ ಕೊಟ್ಟಿದ್ದೆ. 265 ಕೊಡ್ತೀನಿ. ಓಕೆ ಸರ್. ಕನ್ಫರ್ಮ್ ಮಾಡಿದೀನಿ ನೋಡಿ. ಇಲ್ಲಿ ಏನ್ ಬರ್ತಾ ಇದೆ, ನನಗೆ 278 ಇದು ಬೇಕಿದ್ರೆ ನಾನು ಇನ್ನೂ ಕಮ್ಮಿ ಮಾಡ್ಕೋಬಹುದು. ಇದು ನನಗೆ ಸ್ಟಾಪ್ ಲಾಸ್, ಅದ್ರ ಮೇಲ್ ಹೋದ್ರೆ ನನ್ನ ಎಕ್ಸಿಟ್ ಮಾಡ್ಬೇಕು ಅಂತ. ಇಲ್ಲ 265 ಬಂದ್ರು ಎಕ್ಸಿಟ್. ಈ ಸ್ಟಾಪ್ ಲಾಸ್ ಆರ್ಡರ್ ಬೇಕಿದ್ರೆ ನಾನು ಇದನ್ನ ಕಮ್ಮಿ ಮಾಡ್ಕೊಳ್ಳೋಣಂತೆ. 278 ಬಂದಿದೆ, 278 ಬಂದು 270 ಹಾಕೋಬಹುದು. ಓಕೆ, ಇಲ್ಲಿ ನೋಡಿ, ಇಲ್ಲಿ 265 ಬಂದ್ರೆ ಎಕ್ಸಿಟ್ ಆಗುತ್ತೆ, ಇಲ್ಲ ಅಂದ್ರೆ 270 ಬಂದ್ರೆ ಎಕ್ಸಿಟ್ ಆಗುತ್ತೆ. ಇಲ್ಲ ಇನ್ನೂ ಟೈಟ್ ಮಾಡಬೇಕು ಅಂದ್ರೆ ನಾನು 266 ಹಾಕೋದು. ಸೊ 266 ಬಂದ್ರೆ ನನಗೆ ಇಲ್ಲಿ ಎಕ್ಸಿಟ್ ಆಗುತ್ತೆ. ಅದೇನು ನನಗೆ ಅದು ಟಾರ್ಗೆಟ್. 270 ಬಂದ್ರೆ ಎಕ್ಸಿಟ್ ಆಗುತ್ತೆ, ಅದೇನು ನನ್ನ ಸ್ಟಾಪ್ ಲಾಸ್. ಇಲ್ಲ ಇದನ್ನು ಬೇಕಿದ್ರೆ ಇನ್ನೂ ಕಮ್ಮಿ ಮಾಡ್ಕೋಬಹುದು, 267 ಮಾಡ್ಕೋಬಹುದು. ಇದು ನನಗ್ ಬಿಟ್ಟಿದ್ದು. ಈ ಏನಂದ್ರೆ ನಿಮ್ಗೆ ತೋರ್ಸಕ್ಕಷ್ಟೇ ಮಾಡ್ತಾ ಇರೋದು ಇದು. ಅದೆಲ್ಲ ಆದ್ಮೇಲೆ ಪ್ಲೇಸ್ ಸೆಲ್ ಆರ್ಡರ್ ಅಂತ ಹಾಕ್ಬೇಕಲ್ವಾ ಸರ್? ಹೌದು ಹೌದು, ಅದು ಮಾಡ್ತೀನಿ, ಕನ್ಫರ್ಮ್ ಮಾಡಿ ಮಾಡ್ತೀನಿ. ಮಾಡಿ ಮಾಡ್ಬಿಟ್ಟು ನನ್ಗೆ ಎಲ್ಲಾರು ಸ್ಟಾಪ್ ಲಾಸ್ ಆರ್ಡರ್ ಹಾಕಿರೋದು ತೋರಿಸಿ, ಎಕ್ಸಿಕ್ಯೂಟ್ ಆಗೋದು ಬೇಡ. ನಂಗೆ ಒಂದು ಸ್ಟಾಪ್ ಲಾಸ್ ಹಾಕಿರೋದು ನನಗೆ ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ಕಳಿಸಿ.
ಸೊ ದಟ್ ನಿಮ್ಗೆ, ಯಾಕಂದ್ರೆ ಎಲ್ಲರೂ ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ, ಅದ್ರಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಆಗೋದೇ ಸ್ಟಾಪ್ ಲಾಸ್ ಆರ್ಡರ್ ಹಾಕಕ್ಕೆ. ಸೊ ಸ್ಟಾಪ್ ಲಾಸ್ ಆರ್ಡರ್ ಹಾಕಿದಾಗ ನಿಮ್ಗೆ ಈ ತರ ಪೆಂಡಿಂಗ್ ಅಂತ ಬಂದಿರುತ್ತೆ. ಆ ಪೆಂಡಿಂಗ್ ಅಲ್ಲಿ ನನಗೆ ಬರೀ ಸ್ಟಾಪ್ ಲಾಸ್ ಹಾಕಿ ಸಾಕು, ಇಲ್ಲ ಸ್ಟಾಪ್ ಲಾಸ್ ಟಾರ್ಗೆಟ್ ಎರಡು ಹಾಕ್ತೀರಾ ಅಂದ್ರೆ ಎರಡು ಹಾಕಿ ನನಗೆ ಹಾಕ್ಬಿಟ್ಟು ನನಗೆ ಕಳಿಸಿ. ಸ್ಟಾಪ್ ಲಾಸ್ ಆರ್ಡರ್ ಹಾಕೋದು ನಿಮಗೆ ಬರುತ್ತೆ ಅಂತ ನಂಗೆ ಗೊತ್ತಾಗ್ಬೇಕು. ಒಂದು ಸ್ಕ್ರೀನ್ ಶಾಟ್ ಎಲ್ಲರೂ ಕಳಿಸಿ. ನೋಡಿ ಇಲ್ಲಿ 266 ಬಂತು, ಎಕ್ಸಿಕ್ಯೂಟ್ ಆಗೋಯ್ತು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ಏನಾಯ್ತು, ಇಲ್ಲೂ ಟಾರ್ಗೆಟ್ ಅಚೀವ್ ಆಯ್ತು, ಇಲ್ಲೂ ಟಾರ್ಗೆಟ್ ಅಚೀವ್ ಆಯ್ತು. ಓಕೆ, ನಿಮ್ಗೆ ಇಲ್ಲಿ ಒಂದು ವಾಟ್ಸಪ್ ಅಲ್ಲಿ ಪ್ರಾಬ್ಲಮ್ ಕಳ್ಸಿದೀನಿ. ಆಗುತ್ತೆ. ಹೇಳಿ ಸರ್. ವಾಟ್ಸಪ್ ಅಲ್ಲಿ ಕಳ್ಸಿದೀನಿ ನೋಡಿ ಸರ್ ಒಂದು. ಹೌದು, ಅಲ್ಲ ಕಳ್ಸಿ ಎಲ್ಲರೂ ಕಳ್ಸಿ, ನಾನು ಆಮೇಲೆ ಒಟ್ಟಿಗೆ ನೋಡ್ತೀನಿ. ಎಲ್ಲರೂ ನೀವು ಒಂದು ಸ್ಟಾಪ್ ಲಾಸ್ ಆರ್ಡರ್ ಹಾಕಿರೋದು ನನಗೆ ಪೆಂಡಿಂಗ್ ಅಂತ ಬಂದಿರತ್ತೆ. ಆ ಪೆಂಡಿಂಗ್ ಅಲ್ಲಿ ಅದೇನ್ ಸ್ಟಾಪ್ ಲಾಸ್ ಆರ್ಡರ್ ಹಾಕಿದೀರಾ ನನಗೆ ಒಂದು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಎಲ್ಲರೂ ಕಳ್ಸಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು, ನೀವು ಇಲ್ಲಿ ಅಕೌಂಟ್ ಅಲ್ಲಿ ನೋಡಿದ್ರೆ ನಿಮಗೆ ಅಮೌಂಟ್ ಜಾಸ್ತಿನೇ ಡಿಡಕ್ಟ್ ಆಗಿರುತ್ತೆ. ನೀವು ಅದಕ್ಕೆ ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ನಾನು ಬರೀ ಇಷ್ಟೊಂದು ಆರ್ಡ್ರ್, ಅದೇನಂದ್ರೆ ಮೋಸ್ಟ್ಲಿ 20-40 ರೂಪಾಯಿ ಆಕ್ಚುಲಿ ಅದು ಡಿಡಕ್ಟ್ ಆಗಿರುತ್ತೆ ಒಂದ್ಸಲ ಆರ್ಡರ್ ಮಾಡಿದ್ರೆ. ಅದು ನಿಮ್ಗೆ 40 ರೂಪಾಯಿ ಚಾರ್ಜಸ್ ಅಲ್ಲ. ಅದು ಏನಾಗಿರುತ್ತೆ ಅಂದ್ರೆ ಇವಾಗ ತಗೊಂಡಿರುತ್ತೆ, ಅದಾದ್ಮೇಲೆ ಮತ್ತೆ ಎಂಡ್ ಆಫ್ ದ ಡೇ ಅದು ವಾಪಸ್ ನಿಮ್ಗೆ ರೀಫಂಡ್ ಆಗಿರುತ್ತೆ. ಇದು ನಿಮ್ಗೆ ಹಾರ್ಡ್ಲಿ ನಿಮ್ಗೊಂದು ವಿತಿನ್ ₹1 ರೇಂಜಲ್ಲಿ ಇರುತ್ತೆ ಅಷ್ಟೇ. ಅದೇನಂದ್ರೆ 0.02% ಏನೋ ಇರುತ್ತೆ. ನಿಮ್ಗೆ ಒಂದ್ ಶೇರು 2 ಶೇರು ತಗೊಂಡ್ರೆ ಎಲ್ಲ ನಿಮ್ಗೇನ್ ಜಾಸ್ತಿ ಚಾರ್ಜಸ್ ಇರೋದಿಲ್ಲ. ಓಕೆ ಇದು ಇಂಟ್ರಾಡೇ ಅಲ್ಲಿ ಇದೆಯಾ ಡೆಲಿವರಿ ಇದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ನೀವು ಪರ್ಚೇಸ್ ಮಾಡಿದ್ದು? ಸರ್, ನೀವೇ ಮಾಡ್ಬೇಕಲ್ವಾ? ನೀವ್ ಮಾಡ್ದಾಗ ಎಲ್ ಮಾಡಿದೀರಾ ಅಂತ ಬರುತ್ತೆ. ನೋಡ್ಕೊಳ್ಳಿಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಇವಾಗ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಸರ್, ಇಲ್ಲಿ ಡೆಲಿವರಿ ಅಂತ ಇದೆಯಲ್ಲ, ಡೆಲಿವರಿ ಕ್ಲಿಕ್ ಮಾಡಿದ್ರೆ ಡೆಲಿವರಿ ಇದು ಫುಲ್ ಅಮೌಂಟ್ ಕೊಡ್ಬೇಕು ನೀವು. ಇಂಟ್ರಾಡೇ ಅಂದ್ರೆ ಇಂಟ್ರಾಡೇ ಕೊಡ್ಬೇಕು ನೀವು. ಇಂಟ್ರಾಡೇ ಹಾಕಿದ್ರೆ ಇಂಟ್ರಾಡೇ ಅಲ್ಲೇ ಅದು ಎಕ್ಸಿಟ್ ಆಗತ್ತೆ. ನೀವು ಎಕ್ಸಿಟ್ ಮಾಡ್ಲಿಲ್ಲ ಅಂದ್ರೂ ಅದು ಎಕ್ಸಿಟ್ ಮಾಡುತ್ತೆ. ಈಗ ತಗೊಂಡಾದ್ಮೇಲೆ ಹೆಂಗ್ ಗೊತ್ತಾಗುತ್ತೆ ಸರ್ ಅದು ಇಂಟ್ರಾಡೇ ಅಲ್ಲಿ ಇದೆಯಾ? ಅದು ಅಲ್ಲಿ ಗೊತ್ತಾಗಲ್ಲ ಸರ್, ಇಲ್ಲೆಲ್ಲಾರು ಬರ್ದಿದ್ರೆ ಅಲ್ಲಿ ಕೆಳಗಡೆ ಗೊತ್ತಾಗುತ್ತೆ. ಸೆಲ್ ಇಲ್ಲಿ ಡೆಲಿವರಿ ಬರ್ದಿದೆ ನೋಡಿ ಸರ್, ಇಲ್ಲಿ ಇಂಟ್ರಾಡೇ ಅಂತಾನೆ ಬರ್ದಿದೆಯಲ್ಲ. ಕೆಳಗಡೆ ನನಗೆ ಸೆಲ್ ಡೆಲಿವರಿ NSE ಅಂತ ಇದೆ. ಅಂದ್ರೆ ನೀವು ಡೆಲಿವರಿ ಸೆಲೆಕ್ಟ್ ಮಾಡಿದ್ರ, ಬೈ ಡಿಫಾಲ್ಟ್ ಡೆಲಿವರಿ ಇರುತ್ತೆ. ಓಕೆ ಓಕೆ. ಓಕೆನಾ? ಸೊ ನೀವು ಇಲ್ಲಿ ಸರ್ ಸೆಲೆಕ್ಟ್ ಮಾಡ್ಬೇಕಾರೆ, ಬೈ ಮಾಡ್ಬೇಕಾರೆ ಇಲ್ಲಿ ನೋಡಿ, ಇಲ್ಲಿ ಬೈ ಹಲೋ ಮಾಡ್ಬೇಕಾದ್ರೆ ಬೈ ಅಥವಾ ಸೆಲ್ ಮಾಡ್ಬೇಕಾದ್ರೆ ಇಲ್ಲಿ ಡೆಲಿವರಿ ಸೆಲೆಕ್ಟ್ ಆಗಿರುತ್ತೆ ಬೈ ಡಿಫಾಲ್ಟ್. ನಾವು ಇಂಟ್ರಾಡೇ ಮಾಡಿದ್ರೆ ನನಗೆ ಇಂಟ್ರಾಡೇ ರಿಲೇಟೆಡ್ ಅದೇ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ. ಬಟ್ ಅದಕ್ಕೆ ಬಿಡ್ಬೇಡಿ, ಯಾಕಂದ್ರೆ ಅದಕ್ಕೆ ಬಿಟ್ರೆ ಮತ್ತೆ ಅವರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾರೆ. ಓಕೆ, ನೀವಾಗೆ ಎಕ್ಸಿಟ್ ಮಾಡಿ. ಅದ್ ಬಿಟ್ರೆ ಇಲ್ಲಿ ಪೇ ಲೇಟರ್ ಇದೆ, ಇದು MTF ಬಗ್ಗೆ ನಿಮ್ಗೆ 3rd ವೀಕಲ್ಲಿ ಹೇಳ್ಕೊಡ್ತೀನಿ. ಸರ್ ಅದು ಇಂಟ್ರಾಡೇ ಅಲ್ಲಿ ಬೈ ಮಾಡಿದ್ರೆ ಅಮೌಂಟ್ ಎಷ್ಟು ಡೆಬಿಟ್ ಆಗುತ್ತೆ ಸರ್ ಅದರಲ್ಲಿ ನಮ್ ಡಿಮೆಟ್ ಅಕೌಂಟ್ ಅಲ್ಲಿ ಒಂದ್ ಶೇರ್ ಬೈ ಮಾಡಿದ್ರೆ? ಅದು ಶೇರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಲ್ಲೇ ತೋರಿಸುತ್ತೆ ನೋಡಿ ಮಾರ್ಜಿನ್ ಎಷ್ಟಿದೆ ಅಂತ. ನೋಡಿ ಸರ್ ಇದರಲ್ಲಿ ಅದು 53 ಮಾರ್ಜಿನ್ ಇದೆ ಅಲ್ಲ ಸರ್, ಅದೇ ಕಟ್ ಆಗುತ್ತೆ ಸರ್? ಅದ್ ಮಾರ್ಜಿನ್ ಕಟ್ ಆಗೋದಲ್ಲ, ಅದು ಮಾರ್ಜಿನ್ ಬ್ಲಾಕ್ ಆಗಿರುತ್ತೆ ಸದ್ಯಕ್ಕೆ. ಸರ್ ಇದು ಇಂಟ್ರಾಡೇಲಿ ಕಟ್ ಆಗೋದು 266 ಏನ್ ಸರ್? ಏನಲ್ಲಿ 266 ಆದ್ರೆ ನಿಮ್ಗೆ ಇದು ಡೆಲಿವರಿ ತಗೊಂಡಿದ್ರೆ 266 ಅದಾಗೋದು. ಅಲ್ಲ ಸರ್, ಇಂಟ್ರಾಡೇ ಅಲ್ಲಿ ಬೈ ಮಾಡಿದ್ರೆ ಇದು 53 ಇದೆ ಅಲ್ಲ ಸರ್, ಅದೇ ಕಟ್ ಆಗುತ್ತೆ ಸರ್? ಹೌದು ಸರ್, ಹೌದು. ಸರಿ ಸರ್, ನಾವು 100 ಶೇರ್ ಬೈ ಮಾಡಿದ್ರೆ ಅದೇ ಮಾರ್ಜಿನ್ ಅಲ್ಲೇ ಕಟ್ ಆಗುತ್ತೆ ಸರ್? ಹೌದು ಸರ್, ನಾನು 100 ಮಾಡಿದ್ರೆ ನನಗೆ ಎಷ್ಟು 5,325 ರೂಪಾಯಿ ಆಗುತ್ತೆ. ಓಕೆ ಸರ್, ಅದು ಮಾರ್ಜಿನ್ ಡೌನ್ ಆಗ್ತಾ ಬಂದ್ರೆ ಅದು ಎಷ್ಟು ಡೌನ್ ಆಗಿರುತ್ತೋ ಅದೇ ರೂಪಿಲಿ ಇಲ್ಲಿ ಡೌನ್ ಆಗುತ್ತೆ ಸರ್? ಅವೆಲ್ಲ ಏನು ಚೇಂಜ್ ಆಗಲ್ಲ ಸರ್, ಅದೇನಿದೆಯೋ ಹಂಗೆ. ಬಟ್ ಏನಂದ್ರೆ ನನ್ಗೆ ಇಲ್ಲಿ ನನ್ನ ಹತ್ರ ಏನ್ ಅಮೌಂಟ್ ಇದೆಯೋ ಅದಕ್ಕಿಂತ 5 ಪಟ್ಟು ಜಾಸ್ತಿ ನಾನು ಟ್ರೇಡ್ ಮಾಡಕ್ಕೆ ಬ್ರೋಕರ್ ಅಲೋ ಮಾಡ್ತಾರೆ. ಓಕೆ ಸರ್. ಅದು ನಿಮಗೆ ಏನಂದ್ರೆ ಇದಕ್ಕೆ ಲಿವರೇಜ್ ಅಂತ ಕರೀತಾರೆ. ಆ ಲಿವರೇಜ್ ಬೆನಿಫಿಟ್ ಸಿಗತ್ತೆ ನಿಮಗೆ. ಇದು ಓಕೆ ಸರ್. ಮಿಕ್ಕಿದ್ದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದ್ ಪಾಡಿಗೆ ಅದು Okay, sir. ಹೆಂಗಿರುತ್ತೋ ಹಂಗೆ ಇರುತ್ತೆ, ಅದೇನು ಚೇಂಜ್ ಆಗಲ್ಲ. ಸರಿ ಸರ್. ಎಲ್ಲಾರು ಸ್ಟಾಪ್ ಲಾಸ್ ಆರ್ಡರ್ ಎಲ್ಲ ಹಾಕಿದ್ರ? ಯಾರಿಗಾರ ಏನಾರ ಪ್ರಾಬ್ಲಮ್ ಆಗ್ತಿದ್ಯಾ?
ಎಲ್ಲಾರ್ದು ಆಗಿದ್ಯಾ? ನಿಮ್ದು ಆಗಿದ್ರೆ ಎಲ್ಲಾರು ನನಗೆ ಸ್ಕ್ರೀನ್ ಶಾಟ್ ಕಳಿಸಿ. ಎಲ್ಲಾರದು ಸ್ಕ್ರೀನ್ ಶಾಟ್ ಕಳ್ಸಿದ್ಮೇಲೆ ನಾನು ಒಂದ್ ರೌಂಡ್ ನಾನು ಇದನ್ನ ನೋಡ್ಬಿಟ್ಟು ಹೇಳ್ತೀನಿ. ಹೇಳಿ ಚೇತನ್. ಹಲೋ. ಹಾ ಹೇಳಿ ಚೇತನ್. ಸ್ಟಾಪ್ ಲಾಸ್ ಇನ್ನೊಂದ್ಸಲ ತೋರಿಸ್ಬೇಕಾ? ಹಲೋ ಹಾ ಹೇಳಿ ಸರ್. ಸರ್ ಅದ ಇಂಟ್ರಾಡೇ ಸೆಲೆಕ್ಟ್ ಮಾಡಿದೀವಲ್ಲ ಅಲ್ಲಿಂದ ತೋರಿಸ್ಬಿಡಿ ಸರ್ ಇದು. ಇಂಟರ್ಡೇ ಏನ್ ಸೆಲೆಕ್ಟ್ ಮಾಡೋದು ಸರ್? ಇಂಟ್ರಾಡೇ ಈಗ ಇದು ಸ್ಟಾಕ್ ಬೈ ಮಾಡೋದಕ್ಕೆ. ಸರ್ ಇವಾಗ ಇಲ್ಲಿ ಬೈ ಮಾಡ್ತಾ ಇದೀನಿ ತಾನೆ. ಇದನ್ನ ಸಪೋಸ್ ಬೈ ಮಾಡಿದೆ. ಬೈ ಮಾಡ್ಬೇಕಾದ್ರೆ ನಾನು ಡೆಲಿವರಿ ಮಾಡ್ಬೋದು, ಇಂಟ್ರಾಡೇ ಮಾಡ್ಬೋದು, ಪೇ ಲೆಟರ್ ಮಾಡ್ಬೋದು. ನಾ ಇಂಟ್ರಾಡೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರಾಡೇ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ಶೇರ್ಸ್ ಹಾಕ್ಬೇಕು. ನಾನು ಸಪೋಸ್ 1 ಶೇರ್ ತಗೊಂತಾ ಇದ್ದೀನಿ. ನಾನು ಬರೀ ಡೆಮಾನ್ಸ್ಟ್ರೇಷನ್ ತಗೊಂತಾ ಇರೋದು. ಇದು 1 ಶೇರ್ ತಗೊಂತಾ ಇದ್ದೀನಿ. ನನಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಲಿಮಿಟ್ ಆರ್ಡರ್ ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗಿರುತ್ತೆ. ನಾನು ಲಿಮಿಟ್ ಆರ್ಡರ್ ಹಾಕಿದ್ರೆ ಆ ಪ್ರೈಸ್ ಬಂದ್ರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ನನಗೆ ಮಾರ್ಕೆಟ್ ಆರ್ಡರ್. ಓಕೆ ಏನ್ ಸರ್? ಓಕೆ 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 ಹೇಳಿ ಸರ್ ಹೇಳಿ. ಲಿಮಿಟ್ ಆರ್ಡರ್ ಅಂದ್ರೆ ಈ ಪ್ರೈಸ್ ಇರ್ಬೇಕು ಸರ್. ಈ ಓಕೆ ಓಕೆ ರೂಪಾಯಿ 65 ಪೈಸೆ ನನಗೆ ಬಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಹಾಂ ಸರ್. ಇಲ್ಲ ಮಾರ್ಕೆಟ್ ಆರ್ಡರ್ ಹಾಕಿದ್ರೆ ಏನ್ ಪ್ರೈಸ್ ಇವಾಗ ಇದೆಯೋ ರನ್ನಿಂಗ್ ಆ ಮಾರ್ಕೆಟ್ ಪ್ರೈಸ್ ಗೆ ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಇದು ಕ್ಲಿಕ್ ಮಾಡಿ ಹೇಳಿ ಸರ್. ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಅದು ಪೆಂಡಿಂಗ್ ಅಲ್ಲಿ ಹೋಗುತ್ತೆ. ಅದು ಆಲ್ರೆಡಿ ಪ್ರೈಸ್ ಇದ್ರೆ ಎಕ್ಸಿಕ್ಯೂಟೆಡ್ ಆಗಿರುತ್ತೆ. ಇಲ್ಲಿ ಎಕ್ಸಿಕ್ಯೂಟ್ ಆಗಿದ್ರೆ ನನಗೆ ಏನಾಗತ್ತೆ ಅಂದ್ರೆ ಇಲ್ಲಿ ನಂಗೆ ಗೊತ್ತಾಗಲ್ಲ. ನಾನು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ರೈಟ್ ಸ್ವೈಪ್ ಮಾಡಬೇಕು. ರೈಟ್ ಸ್ವೈಪ್ ಮಾಡಿದ್ರೆ ನನಗೆ ಇಲ್ಲಿ ಬಂದಿರುತ್ತೆ. ಈಗ ಸದ್ಯಕ್ಕೆ ನಂಗೆ ಎಕ್ಸಿಸ್ಟಿಂಗ್ ಪೊಸಿಷನ್ ಇಲ್ಲಿದೆ. ಇಲ್ಲಿ 1 ಶೇರ್ ಇದೆ. 1 ಶೇರು ಇಂಟ್ರಾಡೇಲ್ ತಗೊಂಡಿದ್ದೀನಿ. ಇಲ್ಲಿ ಏನ್ ಮಾಡ್ಬೋದು, ಎಕ್ಸಿಟ್ ಅಟ್ ಮಾರ್ಕೆಟ್ ಅಂದ್ರೆ ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಗುತ್ತೆ. ಇಲ್ಲ ಅಂದ್ರೆ ನಾನು ಇಲ್ಲಿ ಸ್ಟಾಪ್ ಲಾಸ್ ಟಾರ್ಗೆಟ್ ಹಾಕ್ಬೋದು. ಸ್ಟಾಪ್ ಲಾಸ್ ಟಾರ್ಗೆಟ್ ಹಾಕ್ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಟಾರ್ಗೆಟ್ ಹಾಕ್ಬೇಕು. ಇವಾಗ ಏನ್ ಹೋಗ್ತಾ ಇದೆ, 266 ಹೋಗ್ತಾ ಇದೆ. ನಾನು ಏನ್ ಮಾಡ್ತೀನಿ, ಹತ್ರದಲ್ಲೇ ತಗೊಂತೀನಿ. ನಾನು 266 ಅಲ್ವಾ, 266.20 ಏನೋ ನಡೀತಾ ಇದೆ. ಇಲ್ಲಿ 266 ತಗೊಂತೀನಿ. ನನ್ನ ಟಾರ್ಗೆಟ್ 267 ತಗೊಂತೀನಿ. ಎರಡನ್ನು ಹಾಕ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಏನಾಗ್ತಾ ಇದೆ, ಈಗ 266.25 ಪೈಸೆಗೆ ಹೋಗ್ತಾ ಇದೆ. 266 ರೂಪಾಯಿ ನನಗೆ ಸ್ಟಾಪ್ ಲಾಸ್, 267 ರೂಪಾಯಿ ನನಗೆ ಟಾರ್ಗೆಟ್. ಈಗ 266 ರೂಪಾಯಿ ಕೆಳಗಡೆ ಹೋದ್ರೆ ಇದು ಎಕ್ಸಿಟ್ ಆಗತ್ತೆ. 267ಕ್ಕೆ ಮೇಲ್ ಹೋದ್ರೆ ಇದು ಎಕ್ಸಿಟ್ ಆಗತ್ತೆ. ಎಲ್ಲಿವರೆಗೂ ಇದೇ ರೇಂಜ್ ಅಲ್ಲಿ ಇರುತ್ತೆ. ಯಾವುದು ಟ್ರೇಡ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇದು ಮಾಡಿದ್ರೆ ನನಗೆ ಎಲ್ಲಾರು ನಿಮ್ಮ ಸ್ಟಾಪ್ ಲಾಸ್ ಆರ್ಡರ್ಗಳು ಮಾಡಿರೋದನ್ನ ನನಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸಿ. ನೋಡಿ ಇಲ್ಲಿ ಎಕ್ಸಿಕ್ಯೂಟ್ ಆಯ್ತು. ಈಗ ಏನಾಗಿರುತ್ತೆ, ಸ್ಟಾಪ್ ಲಾಸ್ ಟ್ರಿಗರ್ ಆಗಿರುತ್ತೆ. ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ಡ್. ಮುಂಚೆ ಟಾರ್ಗೆಟ್ ಟ್ರಿಗರ್ ಆಗಿತ್ತು, ಇಲ್ಲೂ ಟಾರ್ಗೆಟ್ ಟ್ರಿಗರ್ ಆಗಿದೆ, ಇಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ. ನಿಮ್ದು ಮಾಡಿರೋದನ್ನ ಕಳಿಸಿ. ಎಲ್ಲರಿಗೂ ಗೊತ್ತಾಯ್ತಲ್ವಾ? ನಾ ಒಂದ್ ಕೆಲಸ ಮಾಡ್ತೀನಿ, ಇಲ್ಲಿ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ.